ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಯಳಂದೂರು ತಾಲೂಕಿನ ಎರೂರು ಗ್ರಾಮ ಪಂಚಾಯಿತಿ ಎರೂರು ಗ್ರಾಮದ ಪರಿಶಿಷ್ಟ ಜಾತಿಯ ಭಾಗದಲ್ಲಿ ಅಂಬೇಡ್ಕರ್ ಅವರ ಒಂದು ಕಮಾನನ್ನು ಹಾಕಬೇಕು ಅಂತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಉಲ್ಬಣ ಆಗಿತ್ತು. ಜನ ನನ್ನನ್ನು ಕೂಡ ಯಜಮಾನಗಳು, ಮುಖಂಡರು, ಸಂಘದ ಅಧ್ಯಕ್ಷ, ಪದಾಧಿಕಾರಿಗಳು ಭೇಟಿ ಮಾಡಿ ಪಟ್ಟಣ ಪಂಚಾಯತಿನಲ್ಲಿ ನನ್ನನ್ನು ಈ ವಿಚಾರದಲ್ಲಿ ಬೆಳಕನ್ನು ಚೆಲ್ಲಿದ್ದೆ. ನಾನು ಕೂಡ ಆ ಸಂದರ್ಭದಲ್ಲಿ ನಾನು ಒಂದು ಸಮಾಧಾನದ ಮಾತುಗಳನ್ನು ಆಡಿದ್ದೆ. ಏಕೆಂದರೆ ನಾನು ಎಲ್ಲ ಧರ್ಮದ, ಎಲ್ಲ ವರ್ಗದ, ಸಮುದಾಯದ ಮತಗಳನ್ನು ಗಳಿಸಿ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ. ತಕ್ಷಣ ಒಬ್ಬರ ಪರ ನಾನು ವಹಿಸ್ಕೊಂಡು ಮಾತಾಡೋಕ್ಕಾಗಲ್ಲ. ಒಬ್ಬ ಯಜಮಾನ ಅಂತಕ್ಕಂಥವನು ನ್ಯಾಯ ಅನ್ಯಾಯದ ವಿಚಾರದಲ್ಲಿ ಎರಡೂ ಕಡೆಯ ಗುಂಪನ್ನು ಆರಿಸಿ ತೀರ್ಮಾನ ತಗೊಳ್ತಕ್ಕಂಥದ್ದು ಅವ್ರ ಜವಾಬ್ದಾರಿ. ನನ್ನೂ ಕೂಡ ಸ್ಥಾನದಲ್ಲಿ ಕೂರಿಸಿದ್ದಾರೆ ಕ್ಷೇತ್ರದ ಜನತೆ. ಹಾಗಾಗಿ ನನ್ನ ಮಾತಿನ ಅರ್ಥವನ್ನು ಬೇರೆ ರೀತಿ ಕಲ್ಪಿಸ್ಕೊಂಡು ನಾನು ನಮ್ಮ ಸಮುದಾಯದ ಪರ ಇಲ್ಲದ ರೀತಿಯಲ್ಲಿ ಮಾತನಾಡೋದು ಶಾಸಕರು ಅಂತಕ್ಕಂಥ ವಿಚಾರವನ್ನು ಈ ಗ್ರಾಮದಲ್ಲಿ ಅಲ್ಲಿ ಜನತೆಗೆ ಆ ವ್ಯಕ್ತಿಗಳು ಮುಟ್ಟಿಸಿದಾಗ ಎಲ್ಲರಿಗೂ ಕೂಡ ಇದೆಲ್ಲ ನಾವು ಕಷ್ಟಪಟ್ಟು ಗೆಲ್ಲಿಸಿದ್ರೆ ಈ ಮನುಷ್ಯ ಈ ಥರ ಅಂದ್ರ ಅಂತಕ್ಕಂಥದ್ದು ಪ್ರಶ್ನೆ ಕಾಡುತ್ತೆ. ನಾನು ನಿನ್ನೆ ಕೂಡ ಬಿಳಿಗಿನ ಬೆಟ್ಟದ ದೊಡ್ಡ ಜಾತ್ರೆ ಪೂರ್ವಭಾವಿ ಸಭೆಯಲ್ಲಿ ಬಂದು ಭಾಗವಹಿಸಿದಾಗ ನಾನು ನಿನ್ನೆ DC ಇದ್ದರು, SP ಇದ್ದರು, CO ಇರಲಿಲ್ಲ. ಅವರಲ್ಲಿ ನಿನ್ನೆ ಮಾತಾಡಿದೆ. ನಾನು ಮೀಟಿಂಗ್ ಆದಮೇಲೆ ತಕ್ಷಣ ನಿಮ್ಮ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಈ ಒಂದು ವಿಚಾರದಲ್ಲಿ ಸಭೆಯನ್ನು ಸೇರಿ ಇದಕ್ಕೊಂದು ಇತ್ಯರ್ಥ ಮಾಡಬೇಕು ಒಳ್ಳೆಯ ರೀತಿಯಲ್ಲಿ ಇರ್ತಕ್ಕಂಥ ಮಾತು ನೆನ್ನೆ ತಾನೇ ಹೇಳಿದೆ. ಕೇಶವಮೂರ್ತಿ ನನಗೆ ನೆನ್ನೆ ದೂರವಾಣಿ ಮಾಡಿದರು. ನೀವು ದೂರವಾಣಿ ಮಾಡಿ ಸ್ವಲ್ಪ ತಿಳಿಸಿ ಸರ್ ಊರಿಗೆ ನೀವು ಹೇಳಿರ್ತಕ್ಕಂಥ ಮಾತು ಅಂತೇಳಿ. ಶ್ರೀನಿವಾಸು ನೆನ್ನೆ ನನಗೆ ಫೋನ್ ಮಾಡಿದ್ರು. ಬೆಟ್ಟದಲ್ಲಿ ಮೀಟಿಂಗ್ ಇರಬೇಕಾದ್ರೆ ಅವರು ಕರೆಗೆ ನಾನು ನೆನ್ನೆ ಉತ್ತರ ಕೊಡೋಕ್ಕಾಗಲಿಲ್ಲ, ಸಭೆಯಲ್ಲಿದ್ದೆ. ನಾನು ಬೆಳಗ್ಗೆ 7 ಗಂಟೆಗೆ ಅವ್ರು ಫೋನ್ ಮಾಡಿದೆ. ನನಗೆ ಗೊತ್ತಿಲ್ಲ ಈ ಥರ ನಡೀತಾ ಇರೋದು ಊರಲ್ಲಿ. ಇವರು ಫೋನಲ್ಲಿ ನಾನು ಮಾತಾಡಿದಾಗ ಗಲಾಟೆ ಕೇಳ್ತಾ ಇದ್ದೆ. ಏನಪ್ಪ ಅಂದರೆ ಈ ಥರ ಎಲ್ಲರೂ ಕೂಡ ಊರವರೆಲ್ಲ ಬಂದು ನಿಂತಿದ್ದಾರೆ ಸರ್, ಅಂಬೇಡ್ಕರ್ ಕಮಾನನ್ನು ಅನುಷ್ಠಾನಗೊಳಿಸೋದಕ್ಕೆ ಮುಂದಾಗಿದ್ದಾರೆ. ಆ ವಿಚಾರದಲ್ಲಿ ಪೊಲೀಸ್ನವ್ರು ಬಂದರೆ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ಗಲಾಟೆ ನಾನು ಮಾತಾಡೋಕ್ಕಾಗ್ತಾ ಇಲ್ಲ ಅಂತ ಫೋನ್ ಇತ್ತು. ನಾನು ಚಾಮರಾಜನಗರದಲ್ಲಿ ಇದ್ದೆ. ತಕ್ಷಣ 9 ಗಂಟೆಗೆ ಬರ್ತೀನಿ ಅಂತೇಳಿ ತಿಳಿಸಿ ಬಂದಿದ್ದೀನಿ. ಇವತ್ತು ನಾನು ಯಾವುದಕ್ಕೂ ವಿರೋಧ ಅಲ್ಲ. ನಾನು ಜಾತಿ ರಕ್ತವನ್ನು ಇಲ್ಲ ಅಂತ ಹೇಳೋಲ್ಲ. ಹಾಗಂತೇಳಿ ನಾನು ಏಕಪಕ್ಷೀಯವಾಗಿ ತಕ್ಷಣ ತೀರ್ಮಾನ ತಗೊಳ್ಳೋಕ್ಕಾಗಲ್ಲ. ಅವತ್ತು ಹೇಳಿದ್ದು ಮಾತು ಅದೇ ಯಜಮಾನಿಗಳು ಬಂದಾಗ. ಹಾಗಾಗಿ ಯಾರೂ ಕೂಡ ಅನ್ಯತಾ ಭಾವಿಸ್ಕೊಬೇಡಿ. ಅವ್ರಿಗೂ ನಾನು ಇದೊಂದೇ ಊರ್ದಲ್ಲ, ವೈಕ್ಯಮೋಡಲ್ಲೂ ಕೂಡ ಸಮಸ್ಯೆ ಇದೆ. ನಮ್ಮ ಗುಂಬಳ್ಳಿನೂ ಕೂಡ ರಸ್ತೆ ಮಾಡೋ ವಿಚಾರದಲ್ಲಿ ಮತ್ತೆ 1 ಕೋಟಿ ಕೊಟ್ಟಿದ್ದೀನಿ. ಜಯಣ್ಣವರಿಗೆ 80 ಲಕ್ಷ ಕೊಟ್ಟಿದ್ದಾರೆ ರಸ್ತೆಗೆ. ಅಲ್ಲಿ ಉಪ್ಪಾರಿಗೂ ಅನುಕೂಲ ಆಗುತ್ತೆ.